ಹಾಯ್ ಫ್ರೆಂಡ್ಸ್, ಈ ದಿನ ಸೆಮಿಫೈನಲ್ WPL ಪಂದ್ಯದಲ್ಲಿ ಗುಜರಾತ್ ಅವರು ಮೊದಲು ಬ್ಯಾಟಿಂಗ್ ಮಾಡಿ 168ಕ್ಕೆ 7 ವಿಕೆಟ್ ಹೋಗುತ್ತೆ. ಆರಂಭಿಕ ಆಟಗಾರ್ತಿ ಮೂನಿ ಅವರು 62, ಅಜಯ್ ಉಳಿದ್ರೆ ಇನ್ನು ವೈರಮ್ ಅವರು 35 ರನ್ ತೆಗಿತಾರೆ. ಇನ್ನು DC ಪರವಾಗಿ ಬಾಲಿಂಗಲ್ಲಿ ಹೆನ್ರಿ ಅವರು 35ಕ್ಕೆ 3 ವಿಕೆಟ್ ಹೋಗಿದ್ರೆ, ನಂದಿನಿ ಶರ್ಮಾ ಅವರು ಭಾರತ ಮೂಲದವರು ಹಾಕಿದ ಮೊದಲೇ 2 ಬಾಲು 2 ವಿಕೆಟ್ ತಗೊಂಡು ಪಂದ್ಯದ ಗತಿಯನ್ನೇ ಬದಲಾಯಿಸ್ತಾರೆ. ಇನ್ನು DC ಪರವಾಗಿ ಬ್ಯಾಟಿಂಗಲ್ಲಿ ಆಡಿದಂಥ 3 ವಿಕೆಟ್ ಬಿದ್ದಿರಂಥ ಎಲ್ಲರೂ ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾರೆ. ಲೀಗ್ ಕೂಡ 24 ಬಾಲಲ್ಲಿ 43 ರನ್ನು. ನೆಕ್ಸ್ಟು ಉಲ್ವಾಟ್ ಅವರು ಇನ್ನು 32 ರನ್ ನಾಟ್ಔಟು. ನಾಯಕಿ ಜಮಿಯಾ ರುಡಿಗಸ್ ಅವರು ಕೇವಲ 23 ಬಾಲಲ್ಲಿ 41 ರನ್ ತೆಗೆದು ಪಂದ್ಯ ಕೇವಲ 15.4 ಓವರ್ಗಳಲ್ಲಿ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಇನ್ನು ಬಾಲಿಂಗಲ್ಲಿ GT ಪರವಾಗಿ 2 ವಿಕೆಟ್ ವೈರಮ್ ಅವರು ತಗೋತಾರೆ. ಈ ಹಿಂದೆ ಲೀಗಲ್ಲಿ 2 ಪಂದ್ಯದಲ್ಲೂ ಕೂಡ ಸೋಫಿಯಾ ಡಿವೈನ್ ಅವರು DC ವಿರುದ್ಧ ಕೊನೆಯ ಓವರ್ನಲ್ಲೇ ಮ್ಯಾಚ್ ಗೆಲ್ಲಿಸಿಕೊಟ್ಟಿದ್ರು. ಬಟ್ ಫೈನಲಲ್ಲಿ ಅವ್ರದ್ದು ವರ್ಕೌಟ್ ಆಗಲಿಲ್ಲ ಇಲ್ಲಿ. ಹೀಗಾಗಿ DC ಅವರು ಆಡಿದ 4 ಪ್ಲೇ ಆಫ್ಸಲ್ಲಿ ಸೆಮಿಫೈನಲನ್ನು ತಲುಪಿಸಿರುತ್ತಾರೆ. ಈ ಸಾರಿ ಹೋದ ಸಾರಿನೂ ಫೈನಲ್ ಸೋತಿದ್ದಾರೆ ಅನ್ಕೋತೀನಿ. ಈ ಸಾರಿನೂ ಫೈನಲ್ ಸೋಲಿ ಅಂತ ಬೇಡ್ಕೋತೀನಿ. ಯಾಕಂದರೆ ಈ ದಿನ ಫೈನಲ್ಲು ನಮ್ಮ RCB ವಿರುದ್ಧ ಸ್ಮೃತಿ ಮಂದನ ಅವರ ನಾಯಕತ್ವದಲ್ಲಿ 2ನೇ ಸಾರಿ ಗೆಲ್ಲಿ. ಆಲ್ರೆಡಿ ಮುಂಬೈ ಅವರು 2 ಸಾರಿ ಕಪ್ ಗೆದ್ದಿದ್ದಾರೆ. ಇವರು ನಮ್ಮವ್ರು ಗೆಲ್ಲಿ ಅಂತ ಆಶಿಸ್ತಾ DC ಅವರು ಸೋಲಿ ಅಂತ ಬಯಸುತ್ತಾ, ಒಂದು ವೇಳೆ DC ಅವರು ಗೆದ್ದರೂ ಏನೂ ಬೇಜಾರಿಲ್ಲ. ಯಾಕಂದರೆ 18 ವರ್ಷ IPL DC ಅವರು ಇನ್ನೂವರೆಗೂ ಕಪ್ ಹುಡುಗರದು IPL ಗೆಲ್ಲಕ್ಕಾಗಿಲ್ಲ. DC ಅವರು ಹೆಣ್ಮಕ್ಳಿಂದಾದರೂ ನಮ್ಮ RCB ಅವ್ರದ್ದು ಹೆಂಗೆ ಅದೃಷ್ಟ ಸ್ಟಾರ್ಟ್ ಆಯಿತು, ಹೆಣ್ಮಕ್ಳು ಗೆದ್ದ ಮೇಲೆ ನಮ್ಮವ್ರು ಗಂಡ್ಮಕ್ಳು ಗೆದ್ದರು. ಆ ಥರ ಅವ್ರಿಗೂ ಅದೃಷ್ಟ ಕುಲಾಯಿಸಲಿ ಅಂತ ಹೇಳ್ತಾ 99% RCB ಗೆಲ್ಲಿ, ಒಂದು 1% DC ಗೆಲ್ಲಿ ಅಂತ ಬಯಸುತ್ತಾ, ಇನ್ನೊಂದು ಆಶ್ಚರ್ಯಕರ ಪಂದ್ಯದಲ್ಲಿ ಏನಂದರೆ ಇಂಗ್ಲೆಂಡ್ ಅವರು ಶ್ರೀಲಂಕಾ ನೆಲದಲ್ಲಿ 3-0 T20 ಗೆಲ್ತಾರೆ. ಈ ದಿನ ಕೇವಲ 128ಕ್ಕೆ 9 ವಿಕೆಟ್ ಹೋಗುತ್ತೆ ಶ್ರೀಲಂಕಾದವ್ರದ್ದು. ಇದು ಇಂಗ್ಲೆಂಡ್ ಅವ್ರು ಮೊದಲು ಬ್ಯಾಟಿಂಗ್ ಆಡಿ ಇಂಗ್ಲೆಂಡ್ ಪರವಾಗಿ ಕರಣ್ ಅವರು 58 ರನ್ ತೆಗಿತಾರೆ. ಚೆಮೆರಾ ಅವರು 24 ರನ್ಗೆ 5 ವಿಕೆಟ್ ತೊಗೋತಾರೆ. ಇನ್ನು ಶ್ರೀಲಂಕಾದವ್ರು ಬ್ಯಾಟಿಂಗ್ ನೋಡ್ರೆ 116ಕ್ಕೆ ಆಲ್ಔಟ್ ಆಗ್ತಾರೆ. ಅದರಲ್ಲಿ ಮೆಂಡಿಸ್ ಯಾರೋ ಒಬ್ಬರು 30 ರನ್ ಕೂಡ ಹೊಡೆಯಲ್ಲ. ಮೆಂಡಿಸ್ ಅವರು ಕೇವಲ 26 ರನ್ಗೆ ಔಟ್, ಅವ್ರದ್ದೇ ಹೈಯೆಸ್ಟು ಔಟ್ ಆಗ್ತಾರೆ. ಬೆತ್ತಲ್ ಅವರು 11ಕ್ಕೆ 4 ವಿಕೆಟ್ ಹೋಗಿದ್ದಾರೆ. ಕರುಣ್ ಅವರು ಮ್ಯಾನ್ ಆಫ್ ದ ಮ್ಯಾಚ್ ಅವರೇ ತೊಗೋತಾರೆ. ಸಿರೀಸ್ ಅವರೇ ಗೆಲ್ತಾರೆ. 3-0 ಕ್ಲೀನ್ ಸ್ವೀಪ್ ಮಾಡ್ತಾರೆ ಇಂಗ್ಲೆಂಡ್ ಅವರು. ಒಟ್ಟಾರೆ 2 ಪಂದ್ಯ ರೋಮಾಂಚನಕಾರಿಯಾಗಿತ್ತು ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. It's this time Lazelle just throws the hand out as casual as you like and says, I got you, Chanel Henry, and I've got the first, and I've got one of the players of the tournament in Sophie Devine.